ಫೋನ್ಗಳು ಒಂದು ನಿಮಿಷ ಹಂಗೆ ಸೈಲೆಂಟ್ ಫೋನ್ ಆಫ್ ಮಾಡಿ ದಯವಿಟ್ಟು ಸೈಲೆಂಟ್ ಮಾಡ್ಕೊಳ್ಳಿ. ಇವತ್ತು ಕರ್ನಾಟಕ ಪ್ರದೇಶ ಕುರುಬ ಸಂಘದ ವತಿಯಿಂದ ರಾಜ್ಯದ ಎಲ್ಲ ನಿರ್ದೇಶಕರ ಮತ್ತು ಜಿಲ್ಲಾ ಕುರುಬ ಸಂಘದ ಸಭೆಯನ್ನು ಬೆಂಗಳೂರಿನಲ್ಲಿ ಕರೆದಿದ್ದಾರೆ. ಇತ್ತೀಚಿನ ರಾಜಕೀಯ ಮತ್ತು ಅಧಿಕಾರದ ಸುತ್ತ ನಡೀತಾ ಇರುವಂತಹ ಗೊಂದಲಗಳಿಂದ ಆತಂಕಗೊಂಡಿರುವಂತಹ ಹಲವಾರು ಸಮುದಾಯಗಳೊಂದಿಗೆ ಕುರುಬ ಸಮುದಾಯವೂ ಸಹ ಒಂದು. ಇಂಥ ಪರಿಸ್ಥಿತಿಯನ್ನು ಕಾಂಗ್ರೆಸ್ ಹೈಕಮಾಂಡ್ ಪರಿಸ್ಥಿತಿ ಬರೋದಕ್ಕೆ ಅವಕಾಶ ಮಾಡಿಕೊಡಬಾರ್ದಾಗಿತ್ತು. ಅದರ ಜೊತೆಗೆ ಮಠಾಧೀಶರು ಸಹಿತನ ಒಬ್ಬ ವ್ಯಕ್ತಿ ಪರವಾಗಿ ನಿಂತು ಸಾರ್ವಜನಿಕವಾಗಿ ಮಾತಾಡುವಂಥದ್ದು, ಜೊತೆಗೆ ಅವರ ಪರವಾಗಿ ದೆಹಲಿ ಮಟ್ಟದ ತನಕ ಹೋಗಿ ಲಾಬಿ ಮಾಡುವಂಥ ಪರಿಸ್ಥಿತಿ ಬರಬಾರ್ದಾಗಿತ್ತು. ಇಂಥ ಸಂದರ್ಭದಲ್ಲಿ ರಾಜ್ಯದ ಮತ್ತು ದೇಶದಲ್ಲಿ ತಮ್ಮದೇ ಆದಂತಹ ಘನತೆಯನ್ನು, ವ್ಯಕ್ತಿತ್ವವನ್ನು ಹೊಂದಿರುವಂತಹ ಮಾನ್ಯ ಸಿದ್ದರಾಮಯ್ಯನವರ ವಿಷಯವಾಗಿ ಭಾಳ ಎಚ್ಚರಿಕೆಯಿಂದ ತೀರ್ಮಾನವನ್ನು ಕೈಗೊಳ್ಳಬೇಕಾಗಿದೆ. ಅವರ ಗೌರವಕ್ಕೆ ಮತ್ತು ಘನತೆಗೆ, ಅವರ ವ್ಯಕ್ತಿತ್ವಕ್ಕೆ ಚ್ಯುತಿ ಬಂದರೆ ಕರ್ನಾಟಕ ಅಷ್ಟೇ ಅಲ್ಲ, ಅದರ ಪರಿಣಾಮ ಇಡೀ ದೇಶದಲ್ಲೇ ಆಗುವಂಥ ಪರಿಸ್ಥಿತಿ ನಿರ್ಮಾಣ ಆಗೈತೆ. ಇದು ಕುರುಬರ ವಿಷಯ ಅಷ್ಟೇ ಅಲ್ಲ, ಇಡೀ ರಾಜ್ಯದ ಮತ್ತು ದೇಶದ ದುರ್ಬಲರ ಅಹಿಂದ ವರ್ಗದ ಸಮುದಾಯವಾಗಿ ಇವತ್ತು ಮಾನ್ಯ ಸಿದ್ದರಾಮಯ್ಯನವರು ಗುರುತಿಸ್ಕೊಂಡಿರ್ತಕ್ಕಂಥದ್ದು ಮತ್ತು ಹಲವಾರು ಯೋಜನೆಗಳನ್ನು ಜನಪರವಾಗಿ ಕೈಗೊಳ್ತಾ ಇರತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಮತ್ತೊಬ್ಬ ಯಾವುದೇ ರಾಜಕಾರಣಿಯನ್ನು ನಾವು ವಿರೋಧಿಸುವಂಥದ್ದಲ್ಲ, ಅಲ್ಲಗಳೆಯುವಂಥದ್ದು ಅಲ್ಲ. ಇಲ್ಲಿ ಅಚಾನಕ್ಕಾಗಿ ಈ ಥರ ಬೆಳವಣಿಗೆಗಳು ಒಬ್ಬರ ವ್ಯಕ್ತಿತ್ವಕ್ಕೆ, ಘನತೆಗೆ ತುಂಬ ಘಾಸಿಯಾಗುವಂತಹ ವಿಷಯ ಬಂದಿರೋದ್ರಿಂದ ನಾವು ಈ ಒಂದು ಮಾತನ್ನು ಹೇಳಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯನವರ ವಿಷಯವಾಗಿ ಏನಾದರೂ ಗೊಂದಲಗಳು ಆಯಿತು ಅಂತಂದರೆ, ಅವರ ವ್ಯಕ್ತಿತ್ವಕ್ಕೆ, ಘನತೆಗೆ ಚ್ಯುತಿ ಬರುವಂಥ ತೀರ್ಮಾನಗಳಾಯಿತು ಅಂದರೆ ಅದು ರಾಜ್ಯ ಅಲ್ಲ, ಇಡೀ ದೇಶಕ್ಕೆ ಪರಿಣಾಮ ನೀಡುತ್ತೆ. ಈ ಬಗ್ಗೆ ಎಚ್ಚರಿಕೆಯಿಂದ ಕ್ರಮ ಕೈಗೊಳ್ಳಬೇಕು ಅನ್ನುವಂಥ ಮಾತನ್ನಷ್ಟೇ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೀನಿ. ಈಗ ಬರ್ತಿರೋದೇನೆಂದರೆ ಸಿದ್ದರಾಮಯ್ಯ ಅವರು ಮಾರ್ಕ್ ಕೊಟ್ಟಿದ್ದಾರೆ, ಅದನ್ನ ಪಾಲಿಸಲಿ ಅಂತೇಳಿ ಮಾತಾಡ್ತಾರೆ. ಇದು ಅದೇ ನಾವು ಈಗಾಗಲೇ ಹೇಳಿದಲ್ಲ, ಪಕ್ಷದ ಹೈಕಮಾಂಡು ಈ ವಿಷಯದಲ್ಲಿ ಸರಿಯಾದ ತೀರ್ಮಾನವನ್ನು ಕೈಗೊಳ್ಳದೇ ಇರೋದ್ರಿಂದ ಇಲ್ಲಿ ಸಮುದಾಯಗಳ ನಡುವೆ, ವ್ಯಕ್ತಿಗಳ ನಡುವೆ ಗೊಂದಲಗಳು ಸೃಷ್ಟಿಯಾಗಿರುವಂಥದ್ದು ನಮಗೆ ಕಾಣಿಸ್ತಾ ಇದೆ. ಇದು ಸಿದ್ದರಾಮಯ್ಯನವರ, DK ಶಿವಕುಮಾರ್ ಅವರ ಸಮಸ್ಯೆ ಅಲ್ಲ, ಪಕ್ಷದ ಹೈಕಮಾಂಡ್ ಸಮಸ್ಯೆ ಅಂತಂದ್ಬಿಟ್ಟು ನಾನು ಹೇಳೋದಕ್ಕೆ ಬಯಸ್ತೀನಿ. ಸಮುದಾಯದ ಮುಂದಿನ ನಿಲುವನ್ನು ಕರ್ನಾಟಕ ಪ್ರದೇಶ ಕುರುಬ ಸಂಘದವರು ತೀರ್ಮಾನ ಕೈಗೊಳ್ತಾರೆ. ನಾವು ಮಠಾಧೀಶರು ಎಲ್ಲರಿಗೂ ಆಶೀರ್ವಾದ ಮಾಡೋರು, ಎಲ್ಲರ ಹಿತವನ್ನು ಕಾಯುವಂಥವ್ರು. ನಾನು ಸಿದ್ದರಾಮಯ್ಯನವ್ರನ್ನ ಪದೇ ಹೇಳ್ತೀನಿ, ಸಿದ್ದರಾಮಯ್ಯನವ್ರನ್ನ ಕುರುಬರ ಹಿನ್ನೆಲೆಯಲ್ಲಿ ನಾನು ಯಾವತ್ತೂ ನೋಡಿದವರಲ್ಲ. ಅವರ ಮೊದಲಿಂದನೂ ಅವರ ಕಾರ್ಯಕ್ರಮಗಳು, ಅವರ ಯೋಜನೆಗಳು, ಅವರ ಸಾರ್ವಜನಿಕ ನಿಲುವುಗಳು ಸಾಮಾಜಿಕ ಪರವಾಗಿದೆ, ಸಾಮಾಜಿಕ ನ್ಯಾಯದ ಪರವಾಗಿದೆ. ಹಾಗಾಗಿ ಸಿದ್ದರಾಮಯ್ಯನವರ ವಿಷಯವಾಗಿ ಒಲವನ್ನು ಹೊಂದಿರತಕ್ಕಂಥದ್ದು.
ಅದನ್ನು ಈಗ ಮೀಟಿಂಗ್ ಕರೆದಿದ್ದಾರೆ. ಮೀಟಿಂಗ್ ಆದಮೇಲೆ ಅವರು ಏನೇನು ತೀರ್ಮಾನ ಕೈಗೊಳ್ತಾರೆ. ಅಲ್ಲ, ಒಬ್ಬ ಮಠದ ಸ್ವಾಮೀಜಿಯಾಗಿ ತಮ್ಮ ನಿಲುವೇನು ಈಗ ನೀವು ಹೇಳ್ತಾ ಇದ್ದೀರಾ, ಬೇರೆ ಸ್ವಾಮೀಜಿಗಳು ಮಾತಾಡ್ತಾ ಇದ್ದಾರೆ ಅಂತ. ಹಾಗಾದ್ರೆ ತಾವು ಮಾತಾಡ್ತಾ ಇರೋದು ಏನು? ಸ್ವಾಮೀಜಿಗಳು ಮಧ್ಯಪ್ರವೇಶ ಮಾಡಬಾರ್ದಾಗಿತ್ತು ಅಂತ ಒಂದು ಅಶಕ್ತರು ಸಿದ್ದರಾಮಯ್ಯನವರು ಅಲ್ಲ, ಅಂಥ ಅಶಕ್ತರು ಡಿ.ಕೆ. ಶಿವಕುಮಾರನೂ ಅಲ್ಲ. ಅವ್ರದ್ದೇ ಆಗಿರ್ತಕ್ಕಂಥ ಪ್ರಭಾವವನ್ನು ಹೊಂದಿರತಕ್ಕಂಥದ್ದು. ಈ ಅವಕಾಶ ಇಂಥ ಸಂದರ್ಭ ಬಂದಿರೋದು ಯಾರ ಕಾರಣದಿಂದ? ಹೈಕಮಾಂಡ್ ಕಾರಣದಿಂದ. ಹೈಕಮಾಂಡು ಸೂಕ್ತವಾದ ತೀರ್ಮಾನವನ್ನು ಕೈಗೊಂಡಿದ್ರೆ ಇದು ಆಗ್ತಿರ್ಲಿಲ್ಲ. ಕುರುಬ ಸಂಘದವರು ತೀರ್ಮಾನ ಕೈಗೊಳ್ತಾರೆ. ನಾವು ಯಾರೇ ಆದ್ರೂ ಸಾಮಾಜಿಕ ನ್ಯಾಯದ ಪರವಾಗಿ ಕೆಲಸ ಮಾಡಲಿ ಅಂತಂದ್ಬಿಟ್ಟೆ ನಿರೀಕ್ಷೆ ಮಾಡ್ತೀವಿ. ಜೊತೆಗೆ ನಾನು ಹೇಳ್ತಕ್ಕಂಥದ್ದು, ಇಲ್ಲಿ ಸಿದ್ದರಾಮಯ್ಯನವರ ಘನತೆ ಮತ್ತು ವ್ಯಕ್ತಿತ್ವಕ್ಕೆ ಧಕ್ಕೆ ಬಂದರೆ ಮಾತ್ರ, ಅದಕ್ಕೆ ಧಕ್ಕೆ ಬರಲಾರದ ರೀತಿಯಲ್ಲಿ ತೀರ್ಮಾನವನ್ನು ಕೈಗೊಳ್ತಕ್ಕಂಥದ್ದು ಅವ್ರ ಮುಂದೆ ಇರ್ತಕ್ಕಂಥದ್ದು. ಅದು ಸಾರ್ವಜನಿಕವಾಗಿ ಇಲ್ವೇ ಇಲ್ಲಲ್ಲ, ಯಾರು ಹೇಳಿದ್ದಾರೆ ಅದನ್ನ? ಯಾರೋ ಹೇಳಿದ್ದಾರೆ ಅಂತಂದ್ರೆ ನಾವು ಅದಕ್ಕೆ ಪ್ರತಿಕ್ರಿಯೆ ನೀಡಕ್ಕೆ ಬರುತ್ತೆ. ಅಂಥ ಪರಿಸ್ಥಿತಿಯನ್ನು ಸಿದ್ದರಾಮಯ್ಯನವರು ಯಾವತ್ತೂ ತಂದುಕೊಂಡಿಲ್ಲ ಅಂತ ನನಗೂ ಅನಿಸ್ತದೆ. ಒಂದು ಪಕ್ಷದ ವ್ಯವಸ್ಥೆಯಲ್ಲಿ ನಾವು ಮಧ್ಯಸ್ಥಿಕೆ ಹೆಂಗ್ ವಹಿಸಕ್ಕೆ ಸಾಧ್ಯ? ಅದು ತಪ್ಪಾಗುತ್ತೆ. ಯಾವುದೇ ಸ್ವಾಮಿಗಳು ಮಾಡಬಾರ್ದು. ನಾವು ಈಗ ಪದೇ ಪದೇ ಹೇಳ್ತೀನಿ, ಸಿದ್ದರಾಮಯ್ಯನವರಿಗೆ ವಿಷಯವಾಗಿ ನಾವು ನಿಂತಿರ್ತಕ್ಕಂಥದ್ದೇ. ಅವರು ಎಲ್ಲ ವರ್ಗದವರ ಪರವಾಗಿ ಅವ್ರ ಕ್ಯಾಬಿನೆಟ್ ನೋಡ್ರಿ, ಅವ್ರ ಪ್ರೋಗ್ರಾಮ್ಗಳು ನೋಡ್ರಿ. ಅದು ಕೇವಲ ಸಿದ್ದರಾಮಯ್ಯನವ್ರು ಅಂತ ಅಲ್ಲ, ಇಡೀ ಕಾಂಗ್ರೆಸ್ ಸರ್ಕಾರದ ನೇತೃತ್ವದಲ್ಲಿ ಆ ಥರ ಮುಂದುವರಿತಾ ಐತೆ, ಅವರ ನೇತೃತ್ವದಲ್ಲಿ. ಆ ವಿಷಯವಾಗಿ ನಾವು ರಕ್ಷಣೆ ನಿಂತ್ಕೋಬಾರ್ದು ಅಂತ ಬೇರೆ ಸ್ವಾಮೀಜಿಗಳು ನೋಡ್ತಾ ಇದ್ದಾರೆ. ಬೇರೆ ಎಲ್ಲ ಸಮುದಾಯಗಳಿಗೂ ಕೂಡ ಅವರವರೇ ಮುಂದೆ ಬರ್ತಾ ಇದ್ದಾರೆ ಸ್ವಾಮೀಜಿಗಳು. ಅದು ತಪ್ಪು, ಅದು ತಪ್ಪು. ನಾವು ಸ್ವಾಮಿಗಳು ಇನ್ನೂ ದುರ್ಬಲರ ಪರವಾಗಿ ನಿಂದಿರಬೇಕೇ ಹೊರತು ಜಾತಿ ಪರವಾಗಿ ನಿಂದ್ರದೂ ತಪ್ಪೇನೆ. ಅದು ನಾನೇ ಹೇಳ್ತಾ ಇದ್ದೀನಿ. ಅವ್ರು ಹೇಳಿದಾರಲ್ಲ, ಈಗಾಗಲೇ 2-3 ಸರಿ ಹೇಳಿದ್ದಾರೆ, ನಾವು ಎಲ್ಲರೂ ಒಂದು ಪಕ್ಷದ ವ್ಯವಸ್ಥೆಯಲ್ಲಿ ಮುಂದುವರಿತಾ ಇದ್ದೀವಿ, ಹೈಕಮಾಂಡ್ ಏನು ತೀರ್ಮಾನ ಕೈಗೊಳ್ಳುತ್ತೆ ಅದಕ್ಕೆ ನಾವು ಬದ್ಧವಾಗಿರ್ತೀವಿ ಅಂತಂದ್ಬಿಟ್ಟು ಅವ್ರು ಈಗಾಗಲೇ ಹೇಳಿರೋದ್ರಿಂದ ಯಾಕೆ ಚಿಂತೆ ಮಾಡಬೇಕು? ಅದು ಸಮುದಾಯ ಕುರುಬ ಸಂಘದವರು ಕುಂತು ತೀರ್ಮಾನ ಮಾಡ್ತಾರೆ, ನಾವೇನು ನಿರ್ದೇಶನ ಕೊಡೋದಿಲ್ಲ. ಓಕೆ, ಶಿವಾಯ ನಮಃ. ಆಲ್ ದಿ ಬೆಸ್ಟ್.